Hello everybody. Today I'll just take few more examples of precise writing. I'll just show you from the extract of a passage how to reduce a passage into a smaller unit so that it can be considered a précis. So we in fact discussed what forms a good précis, the feature of a good précis, and we have tried to understand and learn what are the important factors that we need to keep in our mind while writing a ಪ್ರೆಸಿಸ್ ಬರಿಬೇಕಾದಾಗ ಏನೆಲ್ಲ ಇಂಪಾರ್ಟೆಂಟ್ ವಿಷಯಗಳಿರ್ತವೆ ಅವನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋದೆಲ್ಲ ಲಾಸ್ಟ್ ಸೆಷನ್ಸೆಲ್ಲ ನೋಡಿದ್ದೀವಿ ನಾವು. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ ಇಲ್ಲೂ ಕೂಡ ಅದೇ ಆಗಿರ್ತದೆ. ಸಿಮಿಲರ್ ಟು ದಟ್ ಆಫ್ ದ ಪ್ರೀವಿಯಸ್ ಸೆಷನ್ಸ್. ಪ್ರಿಪೇರ್ ಮಾಡೋದು ಸ್ಟೂಡೆಂಟ್ಸನ್ನು ಪ್ರೀಸಿಸ್ ರೈಟಿಂಗ್ ಟಾಸ್ಕ್ಗೆ ಟು ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಎಕ್ಸಾಂಪಲ್ಸ್ ಆಫ್ ಎಸ್ಸೇಸ್. ನಾನು ಈಗ ಹೇಳಿದಂತೆ ಕೆಲವು ಎಕ್ಸಾಂಪಲ್ಸನ್ನು ನಿಮಗೆ ಕೊಟ್ಟು ಅದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದೆನ್ ಸೊ ಯು ವಿಲ್ ಗೆಟ್ ಫೆಮಿಲಿಯರೈಸ್ಡ್ ವಿತ್ ದಿ ಎಸೆನ್ಷಿಯಲ್ಸ್ ಆಫ್ ರೈಟಿಂಗ್ ಪ್ರೀಸಿಸ್ ಬರೆಯೋದ್ರಲ್ಲಿ ಎಸೆನ್ಷಿಯಲ್ಸ್ ಏನು ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ ಅನ್ನೋದನ್ನು ನೀವು ತಿಳ್ಕೊತಾ ಹೋಗ್ತೀರಾ. ಔಟ್ಕಮ್ಸ್ ಕೂಡ ಅದೇ ಇರ್ತದೆ. ನೀವು ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ರೈಟ್ ಅ ಪ್ರೀಸಿಸ್ ಅಷ್ಟೇ. ಸೊ ಈಗ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಹೌ ಟು ರೆಡ್ಯೂಸ್, ಹೇಗೆ ಒಂದು ಎಸ್ಸೇನ ಅಥವಾ ಒಂದು ಪ್ಯಾರಾಗ್ರಾಫನ್ನು ರೆಡ್ಯೂಸ್ ಮಾಡೋದು ಅಂತ. ನಾನು ಆ್ಯಕ್ಚುಲಿ ಐ ಹ್ಯಾವ್ ನಾಟ್ ಟೇಕನ್ ದಿ ಎಂಟೈರ್ ಪ್ಯಾರಾಗ್ರಾಫ್ ಹಿಯರ್. ಇನ್ ಫ್ಯಾಕ್ಟ್ ಐ ಹ್ಯಾವ್ ಕ್ರಿಯೇಟೆಡ್ ಜಸ್ಟ್ ದಿಸ್ ಫಾರ್ ದ ಟಾಸ್ಕ್, ದ ಪರ್ಪಸ್ ಆಫ್ ದಿಸ್ ಟಾಸ್ಕ್. So let's read and see how it can be reduced. Corona spreads from one person to another. ಕರೋನಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವೆರಿ ರ್ಯಾಪಿಡ್ಲಿ ಹಬ್ಬುತ್ತಾ ಹೋಗುತ್ತೆ, ತುಂಬ ವೇಗವಾಗಿ ಹಬ್ತಾ ಹೋಗುತ್ತೆ. ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಿ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಸೊ ಯಾರೊಬ್ಬರು ಆಗಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ತಾವು ಆ ಸೋಂಕಿಗೆ ಒಳಗಾಗುವ ಸಾಧ್ಯತೆಗಳ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕು. ಇನ್ ಆರ್ಡರ್ ಟು ಲೋವರ್ ದ ರಿಸ್ಕ್ ಆಫ್ ಇನ್ಫೆಕ್ಷನ್ಸ್. ಈ ಒಂದು ಇನ್ಫೆಕ್ಷನ್ಸ್ನ ಒಂದು ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ನೀವೇನು ಮಾಡಬೇಕು, ಇಟ್ ಈಸ್ ಅಡ್ವೈಸಬಲ್ ಟು ಮೇಂಟೈನ್ ಅ ಫಿಸಿಕಲ್ ಡಿಸ್ಟೆನ್ಸ್. ಸೊ ಒಂದು ಫಿಸಿಕಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸ್ಯಾನಿಟೈಸರ್ಸನ್ನು ಅಂಡ್ ಟು ಯೂಸ್ ಸ್ಯಾನಿಟೈಸರ್ಸ್ ರೆಗ್ಯುಲರ್ಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ಯಾನಿಟೈಸರ್ಸನ್ನು ಕೂಡ ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಅದನ್ನು ಈ ಪ್ಯಾರಾಗ್ರಾಫನ್ನು ಹೇಗೆ ರೆಡ್ಯೂಸ್ ಮಾಡಿದ್ದೀವಿ ನೋಡೋಣ. ಹೌ ಟು ರೆಡ್ಯೂಸ್. ಎಕ್ಸಾಂಪಲ್ ನಂಬರ್ 1 ಅಂದರೆ ಆ ಪ್ಯಾರಾಗ್ರಾಫ್ನ ಎಕ್ಸಾಂಪಲ್ ಇಲ್ಲಿದೆ. ಸೊ ಏನು ಮಾಡಿದ್ದೀವಿ ನಾವು, ಹೌ ವಿ ಹ್ಯಾವ್ ರೆಡ್ಯೂಸ್ಡ್. ಕರೋನಾ ಈಸ್ ಹೈಲಿ ಕಂಟೇಜಿಯಸ್. ಕರೋನಾ ಈಸ್ ಹೈಲಿ ಕಂಟೇಜಿಯಸ್ ಅಂತ ಹೇಳಿದ್ದೀವಿ. ಸೊ ಇಟ್ ಹ್ಯಾಸ್ ಕನ್ವೇಡ್ ದಿ ಎಂಟೈರ್ ಎಸೆನ್ಸ್ ಆಫ್ ದಿಸ್ ಲೈನ್. ಯಾವ ಲೈನು? ಕರೋನಾ ಸ್ಪ್ರೆಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ವೆರಿ ರ್ಯಾಪಿಡ್ಲಿ ಅನ್ನೋದನ್ನು ಕರೋನಾ ಈಸ್ ಹೈಲಿ ಕಂಟೇಜಿಯಸ್ ಅನ್ನೋ ಸಾಲು ಹೇಳುತ್ತೆ. ವಿ ಹ್ಯಾವ್ ಯೂಸ್ ದಿ ವರ್ಡ್ ಕಂಟೇಜಿಯಸ್ ಅನ್ನೋ ಪದನ ಬಳಸಿದ್ದೀವಿ. ಸೊ ಇದರಿಂದ ಏನು ನೀವು ಗಮನಿಸಬೇಕಾದ್ದು ಅಂತಂದರೆ, ವಿ ಹ್ಯಾವ್ ಯೂಸ್ ದ ವರ್ಡ್ ವಿಚ್ ವಾಸ್ ನಾಟ್ ದೇರ್ ಇನ್ ದಟ್ ಆ್ಯಕ್ಚುಯಲ್ ಆರ್ ಒರಿಜಿನಲ್ ಪ್ಯಾಸೇಜಲ್ಲಿ ಇಲ್ಲದೇ ಇರುವಂಥ ಒಂದು ಪದವನ್ನು ಬಳಸಿದ್ದೀವಿ ನಾವು. That is what you need to do in precise writing, which means you need to write it in your own words. ನಿಮ್ಮದೇ ಆದ ಪದಗಳಲ್ಲಿ ಬರೀಬೇಕು. ಆ್ಯಕ್ಚುಲಿ ಎಲ್ಲೆಲ್ಲಿ ನೆಸೆಸರಿ ಇರುತ್ತೋ ಅಲ್ಲಿ ಮಾತ್ರ ಪ್ಯಾಸೇಜಲ್ಲಿರೋ ಪದಗಳನ್ನು ರಿಟೈನ್ ಮಾಡಿಕೊಂಡು ಮಿಕ್ಕ ಎಲ್ಲ ಸಂದರ್ಭದಲ್ಲೂ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ಬಟ್ you just have to remember there is a difference in writing in your own words or writing your own opinions. ಸೊ ಒಪಿನಿಯನ್ಸ್ ಬರೀಬೇಕಾಗಿಲ್ಲ, ಸ್ವಂತ ಒಪಿನಿಯನ್ ಬರೆಯೋಂಗಿಲ್ಲ, ಸ್ವಂತ ಪದಗಳನ್ನು ಬಳಸ್ಬೋದು. ಅವ್ರು ಹೇಳಿರೋದನ್ನೇ ಹೇಳೋದಕ್ಕೆ, ಕನ್ವೆ ಮಾಡೋದಕ್ಕೆ ನಿಮ್ಮದೇ ಆದ ಪದಗಳನ್ನು, ಸೆಂಟೆನ್ಸಸ್ಸನ್ನು ಬಳಸಬೇಕು ಬೇಕೇ ಹೊರತು ನಿಮ್ಮದೇ ಆದಂಥ ಸ್ವಂತ ಅಭಿಪ್ರಾಯಗಳನ್ನಲ್ಲ. ಸೊ ದ ಇಂಟೆನ್ಷನ್ ಆಫ್ ದ ಪರ್ಪಸ್ ಆಫ್ ದ ಆಥರ್ ಶುಡ್ ನಾಟ್ ಬಿ ಚೇಂಜ್ಡ್ or criticized or interpreted or analyzed. So that is what you need to remember. ಹಾಗೆ one has to be very careful about the possibility of getting infected ಅನ್ನೋದು. ಇಟ್ ಜಸ್ಟ್ ಆತಸ್ ಒಪಿನಿಯನ್, ನಾಟ್ ಸೊ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ಬಿಟ್ಬಿಟ್ಟಿದ್ವಿ. ತುಂಬ ಕೇರ್ಫುಲ್ ಆಗಿರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ವೆನ್ ಇಟ್ ಈಸ್ ಹೈಲಿ ಕಂಟೇಜಿಯಸ್ ಯು ನೀಡ್ ಟು ಟೇಕ್ ಅಟ್ಮೋಸ್ಟ್ ಕೇರ್.
ಕಂಟೇಜಿಯಸ್ ಆದ್ದರಿಂದ ಅದು ನೀವು ಕೇರ್ ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಅಲ್ಲೇನು ಅದನ್ನು ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಂಗಾಗಿ ಆ ಸಾಲನ್ನು ಬಿಟ್ಬಿಟ್ಟಿದ್ದೀವಿ ನಾವು. ಮತ್ತೇನಾಗಿದೆ, ಇನ್ ಆರ್ಡರ್ ಟು ಲೋವರ್ ದ ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಇಟ್ ಈಸ್ ಅಡ್ವೈಸಬಲ್ ಟು ಮೇಂಟೈನ್ ಅ ಫಿಸಿಕಲ್ ಡಿಸ್ಟೆನ್ಸ್ ಫ್ರಮ್ ಒನ್ ಅನದರ್ ಅಂಡ್ ಟು ಯೂಸ್ ಸ್ಯಾನಿಟೈಸರ್ ರೆಗ್ಯುಲರ್ಲಿ ಅಂತೀವಿ. ಸೊ ಬೇರೆ ಬೇರೆ ಮೂಲಗಳಿಂದ ಆಗೋ ಇನ್ಫೆಕ್ಷನ್ಸನ್ನು ತಡೆಯೋದಕ್ಕೆ ಅಂತ ನಮಗೆ ಬೇರೆ ಬೇರೆ ಮೂಲಗಳಿಂದ ಆಗುತ್ತೋ ಒಂದೇ ಮೂಲದಿಂದ ಆಗುತ್ತೋ, ಇಲ್ಲಿ ಮುಖ್ಯವಾಗಿರೋದು ಇನ್ಫೆಕ್ಷನ್ ತಡೆಯೋಕ್ಕೆ ಏನು ಮಾಡಬೇಕು ಅಂತ. ಸೊ ವಿ ಹ್ಯಾವ್ ಜಸ್ಟ್ left out those elaborative descriptions of the kind of prevention method that he suggests. He says, so now adana we just have retained the essence, that is to say you need to maintain a physical distance and to use sanitizers in order to prevent infections. ಇನ್ಫೆಕ್ಷನ್ಸನ್ನು ತಡೆಯೋದಕ್ಕೆ ದೈಹಿಕ ಅಂತರವನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ಸ್ಯಾನಿಟೈಸರ್ಸನ್ನು ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್ ವಿಷಯ ಇಲ್ಲ ಅಷ್ಟೇ. ಸೊ ಅದನ್ನು ಮಾಡಿದ್ರೆ ಸಾಕು. ಹಾಗಾಗಿ ಅಷ್ಟನ್ನು ಮಾತ್ರ ರಿಟೈನ್ ಮಾಡ್ಕೊಂಡಿದ್ದೀವಿ. ಡಿಸ್ಟ್ಯಾನ್ಸಿಂಗ್, ಸೊ ಮೈಂಟೈನ್ ಫಿಸಿಕಲ್ ಡಿಸ್ಟ್ಯಾನ್ಸಿಂಗ್ ಆ್ಯಂಡ್ ಯೂಸ್ ಸ್ಯಾನಿಟೈಸರ್ಸ್ ರೆಗ್ಯುಲರ್ಲಿ ಟು ಪ್ರಿವೆಂಟ್ ಇನ್ಫೆಕ್ಷನ್ಸ್ ಅಂತ. ಸೊ ಇದು ಒಂದು ಎಕ್ಸಾಂಪಲ್ ನಂಬರ್ 2 ನೋಡೋದಾದರೆ, finally the people of India, America, England, Australia and other people across the world, irrespective of their caste, creed and religion, felt happy and celebrated the introduction of vaccine for COVID-19 that has killed millions of children, old aged people and even which has not spared the young in their prime days of their lives. ಇದನ್ನು ನಾನೇ ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಬರೆದಿದ್ದೀನಿ. ಐ ಹ್ಯಾವ್ ನಾಟ್ ಟೇಕನ್ ಇಟ್ ಫ್ರಮ್ ಎನಿ ಅದರ್ ಸೋರ್ಸ್. ಸೊ ಇಲ್ಲೇನಪ್ಪ ಅಂದರೆ, ಇದನ್ನು ಹೇಗೆ ರಿಡ್ಯೂಸ್ ಮಾಡಿದ್ದೀವಿ ನೋಡೋಣ. ಪೀಪಲ್ ಅಕ್ರಾಸ್ ದ ವರ್ಲ್ಡ್ ಆರ್ ಜೂಬ್ಲಿಯಂಟ್ ಓವರ್ ಫೈಂಡಿಂಗ್ ಆಫ್ ಅ ವ್ಯಾಕ್ಸಿನ್. ಇನ್ಸ್ಟೆಡ್ ಆಫ್ ಸೇಯಿಂಗ್ ಇಂಡಿಯಾ, ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಆ್ಯಂಡ್ ಅದರ್ ಪೀಪಲ್ ಅಕ್ರಾಸ್ ದ ವರ್ಲ್ಡ್ ಹೇಳಬೇಕಾದಾಗ ಆಥರ್ ಮೇನು ಎಕ್ಸ್ಪ್ರೆಸ್ ಇಸ್ ವರ್ಡ್ ಸಮ್ಟೈಮ್ಸ್ he might get emotional at things. ಬಟ್ ನಮ್ಗೆ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇಲ್ಲಿ ದ ಎಂಟೈರ್ ವರ್ಲ್ಡ್ ಈಸ್ ಸೆಲೆಬ್ರೇಟಿಂಗ್ ದ ಇಂಟ್ರಡಕ್ಷನ್ ಆಫ್ ವ್ಯಾಕ್ಸಿನ್. ಅದು ಇಂಪಾರ್ಟೆಂಟು. ಯಾಕಂದರೆ ಕೋವಿಡ್ ಹ್ಯಾಸ್ ನಾಟ್ ಸ್ಪೇರ್ಡ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಜಗತ್ತಲ್ಲಿ ಯಾವ ದೇಶವೂ ಬಿಟ್ಟಿಲ್ಲ, ಎಲ್ಲ ದೇಶಕ್ಕೂ ಈ ಸಮಸ್ಯೆ ಕಾಡಿದೆ. ಹಾಗಾಗಿ ಇಡೀ ದೇಶದ ಇಡೀ ಪ್ರಪಂಚದ ಜನಗಳೆಲ್ಲನೂ ಸೆಲೆಬ್ರೇಟ್ ಮಾಡಿರೋದ್ರಿಂದ ಇಷ್ಟೆಲ್ಲ ಹೇಳೋದ್ರ ಬದಲು ಅಕ್ರಾಸ್ ದ ವರ್ಲ್ಡ್ ಅಂದ್ಬಿಟ್ಟಿದ್ದೀವಿ ನಾವು. ಸೊ ಹಂಗಾಗಿ ಅಲ್ಲಿ ಕಡಿಮೆ ಆಗೋಯಿತು, ಸೆಂಟೆನ್ಸು ಪದಗಳು ಕಡಿಮೆ ಆಯಿತು. ಆ ಸೆಲೆಬ್ರೇಟಿಂಗ್ ಅದೆಲ್ಲ ನಾವು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಅನ್ನೋದೆಲ್ಲ ಅನ್ನೆಸರಿ ಡೀಟೈಲ್. ಅದು ಇಟ್ ಈಸ್ ಅಂಡರ್ಸ್ಟುಡ್ ಅಕ್ರಾಸ್ ದ ವರ್ಲ್ಡ್ ಅಂದರೆ ದೀಸ್ ಥಿಂಗ್ಸ್ ಡು ನಾಟ್ ರಿಯಲಿ ಪ್ಲೇ ಎನಿ ಇಂಪಾರ್ಟೆಂಟ್ ರೋಲ್. ಯಾಕಂದರೆ ಯಾವ ಕಾಸ್ಟ್ನ ಜನ, ಯಾವ ಕ್ರೀಡ್ನ ಜನ ಸೆಲೆಬ್ರೇಟ್ ಮಾಡೋದು ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಅಲ್ಲಿ ಅದಕ್ಕೆ ಎಂಫೆಸಿಸೇ ಇಲ್ಲ. ಹಾಗಾಗಿ ಅದನ್ನು ತೆಗೆದಾಕಿದ್ದೀವಿ. ಸೊ ಅವರು ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು, ಎಲ್ಲರಿಗೂ ಖುಷಿ ಆಯಿತು ಅನ್ನೋದು. ಸೊ ಜೂಬ್ಲಿಯಂಟ್ ಅಂತ ಒಂದು ಹೊಸ ಪದನ ಹಾಕಿದ್ದೀವಿ. ವ್ಯಾಕ್ಸ್ ಇಲ್ಲಿ ಅಬ್ರವೇಷನ್ ಯೂಶ್ವಲಿ ಬರೀಬಾರ್ದು, ಆದರೂ ಇಲ್ಲಿ COVID-19 ಅನ್ನೋದು ಸಿನ್ಸ್ ಇಟ್ ಈಸ್ ಅ ವೆರಿ ಯುನೀಕ್ ನೇಮ್, ಹೌ ದಟ್ ಈಸ್ ಹೌ ದಿಸ್ ಡಿಸೀಸ್ ಈಸ್ ಐಡೆಂಟಿಫೈಡ್ ವಿತ್ ಕೊರೋನಾ ವೈರಸ್ ಡಿಸೀಸ್ ಅಂತ ಕೋವಿಡ್ ಅಂದರೆ. ಆದ್ರೂ 19ರಲ್ಲಿ ಅದು ಆ್ಯಕ್ಚುಲಿ ದಟ್ಸ್ ದ ಇಯರ್ ವೆನ್ ಇಟ್ ವಾಸ್ ಐಡೆಂಟಿಫೈಡ್ ಫಾರ್ ದ ಫಸ್ಟ್ ಟೈಮ್. ಯಾಕಂದರೆ ಕರೋನಾದಲ್ಲಿ ಬೇರೆ ಬೇರೆ ರೀತಿಗಳಿದ್ದಾವೆ. ಎನಿವೇ ವಿ ಆರ್ ನಾಟ್ ಗೋಯಿಂಗ್ ಇನ್ ಟು ದಟ್ ಡೀಟೈಲ್ ನಾವು. ಸೊ ಹಾಗಾಗಿ COVID-19 ಅನ್ನೋ ಪದ ಅಬ್ರವೇಟೆಡ್ ಆದ್ರೂ ಹಾಗೆ ಉಳಿಸ್ಕೊಂಡಿದ್ದೀವಿ ನಾವು. ದಟ್ ಹ್ಯಾಸ್ ಕ್ಲೈಮ್ಡ್ ಮಿಲಿಯನ್ಸ್ ಆಫ್ ಲೈವ್ಸ್ ಅಕ್ರಾಸ್ ದ ಗ್ಲೋಬ್. ಇಲ್ಲೂ ಅಷ್ಟೇ ಚಿಕ್ಕ ಮಕ್ಕಳು, ದೊಡ್ಡವರು, ಏಜ್ಡ್ ಪೀಪಲ್ ಅಂತೆಲ್ಲ ಅನ್ನೆಸರಿ ಡೀಟೇಲ್ಸ್ ಇದೆ. ಅದನ್ನೆಲ್ಲ ಬಿಟ್ಟು ಎಷ್ಟೊಂದು ಲಕ್ಷಾಂತರ ಜನಗಳ ಜೀವನ ತಿಂದಿರುವಂಥ, ತೊಗೊಂಡಿರುವಂಥ, ಕೊಂದಿರುವಂಥ ವೈರಸ್ ಅಥವಾ ಡಿಸೀಸ್ ಅಂತ ಹೇಳಿದ್ವಿ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ರೆಡ್ಯೂಸ್. ಇದನ್ನು ಹಾಗೆ ಈ ಎಲ್ಲ ವಿಷಯಗಳಿಗೆ 2 ಎಕ್ಸಾಂಪಲಲ್ಲಿ ನೀವು ನೋಡಿದ ಥರ ಯಾವುದು ಅನ್ಇಂಪಾರ್ಟೆಂಟ್ ಅನ್ನೋದು ಬಹುಶಃ ನಿಮಗೆ ಗೊತ್ತಾಗಿದೆ. ಸೊ ಪ್ರೀಸಿಸ್ ರೇಟಿಂಗಲ್ಲಿ ನೀವು ಯು ಜಸ್ಟ್ ಹೌ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಏನು? ಫೈಂಡ್ ಔಟ್ ಇರ್ರೆಲೆವೆಂಟ್ ಆ್ಯಂಡ್ ಅನ್ನೆಸರಿ ಥಿಂಗ್ಸ್ ಫ್ರಮ್ ದ ಪ್ಯಾಸೇಜ್ ಆ್ಯಂಡ್ ರಿಮೂವ್ ದೆಮ್. ಯಾವ್ಯಾವ ಅನ್ನೆಸರಿ ಥಿಂಗ್ಸ್ ಇದ್ದಾವೆ ಅವನ್ನ ಹುಡುಕ್ಬಿಟ್ಟು ರಿಮೂವ್ ಮಾಡಬೇಕು. ಡೋಂಟ್ ಯೂಸ್ ಎನಿ ಅಬ್ರವೇಷನ್ ಅಂತ ಇದೆ, ಬಟ್ ಇಲ್ಲಿ ಅಬ್ರವೇಷನ್ ಒಂದಿದೆ COVID-19 ನಾನು ಹೇಳಿದ್ದೀನಿ. ಅಂಥದ್ದೊಂದು ಎಕ್ಸೆಪ್ಷನ್ಸ್ ಇರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಯು ಡೋಂಟ್ ಯೂಸ್ ಅಬ್ರವೇಷನ್ಸ್.
use short sentences or expressions. That is obviously, we have been doing it. So these are the things that one needs to bear in his mind while writing a thesis. So in our next class, with few more examples, we'll try to learn how to reduce a passage to one third of its size, so that it can be can deserve to be called a crisis. Thank you very much.